ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಭವ್ಯ ಚೇತನ್. ನಿನ್ನೆ ನಮ್ಮ ಸಿಸ್ಟರ್ ಪಾಪುದು ನಾಮಕರಣ ಇತ್ತು RR ನಗರಲ್ಲಿ. ಸೊ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಜೊತೆಗೆ ಈ ಇಯರಿಂಗ್ಸ್ ಮತ್ತು ಈ ನೆಕ್ಲೆಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಟ್ ಸ್ಯಾರಿ ವೇರ್ ಆದಮೇಲೆ ಅದು ಸೆಟ್ ಆಗಲಿಲ್ಲ, ಇಯರಿಂಗ್ಸ್ ಮತ್ತು ನೆಕ್ಲೆಸ್ ಸೆಟ್ ಆಗಲಿಲ್ಲ. ಸೊ ಆವಾಗ ನಾನು ಬೇರೆಯೇ ಚೇಂಜ್ ಮಾಡಿ ಈ ಇಯರಿಂಗ್ಸ್ನ ನಾನು ವೇರ್ ಮಾಡಿದೆ. ಆ್ಯಕ್ಚುಲಿ ಈ ಇಯರಿಂಗ್ಸು ನನಗೆ 8 ಇಯರ್ಸ್ ಬ್ಯಾಕ್ ನನ್ನ ಮದುವೆಯಲ್ಲಿ ನಮ್ಮ ಚೇತು ಕೊಡಿಸಿದ್ದು. ನನಗೆ ತುಂಬಾ ಇಷ್ಟ, ಬಟ್ ತುಂಬ ಹೆವಿ ಅಂತ ಅಂದ್ಬಿಟ್ಟು ಜಾಸ್ತಿ ವೇರ್ ಮಾಡಲ್ಲ. ತುಂಬ ಜನ ನನ್ನ ತಾಳಿ ಸರದು ಡಿಸೈನ್ ಕೇಳ್ತಾಯಿದ್ರಿ. ಅದು ಬಟಾಣಿ ಡಿಸೈನ್ ಅಂತ ಏನೋ ಹೇಳ್ತಾರೆ, ನನಗದು ಕರೆಕ್ಟಾಗಿ ನೆನಪಿಲ್ಲ. ಬಟಾಣಿ ಡಿಸೈನ್ ಅಂತ ಏನೋ ಹೇಳಿದ ನೆನಪು. ಮತ್ತು ಬರೀ ಜ್ಯುವೆಲರ್ಸ್ದು ವ್ಲಾಗ್ ಮಾಡಿ ಅಂತ ಹೇಳಿದ್ರಿ. ನಾನು ಏನಾದರೂ ಫಂಕ್ಷನ್ ಇತ್ತು ಅಂತ ಅಂದರೆ ಅಷ್ಟೇ ನಾನು ಜ್ಯುವೆಲರ್ಸ್ ಮನೆಗೆ ತರೋದು. ಎಲ್ಲನೂ ನನ್ನ ಮನೇಲಿ ಇಟ್ಕೊಂಡಿರಲ್ಲ, ಬ್ಯಾಂಕಲ್ಲಿ ಲಾಕರಲ್ಲಿ ಇರುತ್ತೆ. ಯಾವಾಗಾದರೂ ಫಂಕ್ಷನ್ ಇದೆ ಅಂತ ಬೇಕು ಅಂದಾಗ ಆಗ ಹೋಗಿ ತೊಗೊಂಬರ್ತೀನಿ. ಸೊ ಯಾವುದು ಮನೇಲಿ ಇರಲ್ಲ, ಎಲ್ಲನೂ ಒಟ್ಟಿಗೆ ಮಾಡಬೇಕು ಅಂದರೆ ಕಷ್ಟನೇ ಆಗುತ್ತೆ. ನನಗೆ ಒಂದು ಫಂಕ್ಷನಿಗೆ ರೆಡಿ ಆಗಬೇಕು ಅಂದರೆ ತುಂಬಾ ಇಷ್ಟ. ಆಮೇಲೆ ತುಂಬ ಜನ ಕೇಳಿದ್ದೀರಾ, ನೀವು ರೀಲ್ಸ್ ಮಾಡೋಕ್ಕೋಸ್ಕರ ರೆಡಿ ಆಗ್ತೀರಾ ಅಂತ. ಇಲ್ಲ, ನಾನು ರೀಲ್ಸ್ಗೋಸ್ಕರ ರೆಡಿ ಆಗಲ್ಲ. ಏನಾದರೂ ಫಂಕ್ಷನ್ ಇದೆ ಅಂತ ಅಂದಾಗ ರೆಡಿ ಆಗಿಬಿಟ್ಟು ಮುಂಚೆನೇ ನಾನು ರೀಲ್ಸ್ ಮಾಡಿ ಇಟ್ಕೊತೀನಿ. ಯಾವತ್ತೂ ರೀಲ್ಸ್ಗೋಸ್ಕರ ಯಾವತ್ತೂ ರೆಡಿ ಆಗಿಲ್ಲ ನಾನು.